ನಮಸ್ಕಾರ. ನಾನು ಮಂಜುನಾಥ್ ಹೆಜ್ಜಂಪುರ, ಅಂಕಣಕಾರ, ಸಂಪಾದಕ, ಲೇಖಕ. ವಿಶ್ವವಾಣಿ ಟಿ.ವಿ. ಸ್ಪೆಷಲ್ನ ಈ ಅಂಕಣದಲ್ಲಿ ಭಾರತೀಯ ಅಸ್ಮಿತೆ ಬಗ್ಗೆ, ನಿಜ ಇತಿಹಾಸದ ಬಗ್ಗೆ ಅನೇಕ ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ನಾವು ಮಹಾರಾಣ ಅಮರಸಿಂಹನ ಬಗ್ಗೆ ಮಾತಾಡಬಹುದು. ಯಾರೀ ಅಮರಸಿಂಹ ಅಂತ? ಏನಾಗಿದೆ ಅಂತ ಹೇಳಿದ್ರೆ, ಕಮ್ಯುನಿಸ್ಟರು ನಮ್ಮ ದೇಶದ ಪಠ್ಯಕ್ರಮವನ್ನು ಸಿಲೆಬಸ್ಸನ್ನು ಹಾಳು ಮಾಡಿದ್ದರಿಂದ ನಮ್ಮ ಶಾಲಾ ಕಾಲೇಜುಗಳ ಒಂದು ಇತಿಹಾಸ ಪಠ್ಯದಲ್ಲಿ ಭಾರತಕ್ಕೋಸ್ಕರ ಹೋರಾಡಿದವರು, ಭಾರತವನ್ನು ಉಳಿಸಿದವರು ಅವರ ಒಂದು ವಿಷಯ ಬರೋದೇ ಇಲ್ಲ. ಯಾರದು ಬರುತ್ತೆ ಅಂತ ಹೇಳಿದ್ರೆ, ವಿದೇಶಿ ಆಕ್ರಮಣಕಾರಿಗಳು ಭಾರತವನ್ನು ನಾಶ ಮಾಡಿದವರು, ಧ್ವಂಸ ಮಾಡಿದ್ರು, ಅವ್ರ ವಿಷಯನೇ ಬರುವಂಥದ್ದು. ಇವೆಲ್ಲದೂ ಕೂಡ ಬದಲಾಗಬೇಕು. ಈ ಅಮರಸಿಂಹನ ಬಗ್ಗೆ ಕೆಲವು ಸಂಗತಿಗಳನ್ನು ಹಂಚ್ಕೋಬಹುದು. ನಮಗೆಲ್ಲ ನಮ್ಮ ಪಠ್ಯಕ್ರಮದಲ್ಲಿ ಕಡಿಮೆ ಇದ್ದರೂ ಕೂಡ ನಾವು ಹಾಗೇ ತಿಳಿದಿರ್ತೀವಿ. ಶಿವಾಜಿ ಮಹಾರಾಜರ ಬಗ್ಗೆ, ಮಹಾರಾಣ ಪ್ರತಾಪನ ಬಗ್ಗೆ ತಿಳ್ಕೊಂಡಿರ್ತೀವಿ. ಆ ಮಹಾರಾಣ ಪ್ರತಾಪನ ಮಗ ಈ ಅಮರಸಿಂಹ. ಮಹಾರಾಣ ಪ್ರತಾಪನ ಬಗ್ಗೆ ಏನಾದರೂ ಕೂಡ ಒಂದು ಸ್ವಲ್ಪ ಏನಾದರೂ ತಿಳಿದಿದ್ದರೂ ಕೂಡ ಅಮರಸಿಂಹನ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ವಿಶೇಷ ಅಂತ ಹೇಳಿದ್ರೆ, ಯಾವ ರೀತಿ ಶಿವಾಜಿ ಮಹಾರಾಜರ ಒಂದು ಕೊಡುಗೆ ದೊಡ್ಡದೋ, ಶಿವಾಜಿ ಮಹಾರಾಜರ ಮಗ ಸಂಭಾಜಿದು ಕೂಡ ಬಹಳ ದೊಡ್ಡ ಕೊಡುಗೆ. ಇದು ಕೂಡ ನಮ್ಮ ಪುಸ್ತಕಗಳಲ್ಲಿ ಕಾಣ್ತಾ ಇಲ್ಲ. ಅದೇ ರೀತಿ ಮಹಾರಾಣ ಪ್ರತಾಪ ಸಿಂಹ ಯಾರಿದ್ರು, ಅವರ ಮಗ ಈ ಅಮರಸಿಂಹ ಏನಿದ್ದ, ಅವನದು ಕೂಡ ಬಹಳ ದೊಡ್ಡ ಒಂದು ಕೊಡುಗೆ. ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇದೆಲ್ಲದೂ ಕೂಡ 16ನೇ ಶತಮಾನದ ವಿಷಯಗಳಿವೆಲ್ಲ. ನಮಗೆ ಮಹಾರಾಣ ಪ್ರತಾಪ್ ಸಿಂಹ ಗೊತ್ತು, ಅವರ ಕುದುರೆ ಚೇತಕ್ ಬಗ್ಗೆ ಗೊತ್ತು. ಯಾವ ರೀತಿ ಒಂದು ಬಹಳ ಕಷ್ಟದ ಒಂದು ಸಮಯದಲ್ಲಿ ಆ ಚೇತಕ್ ಆ ಮಹಾರಾಣ ಪ್ರತಾಪ ಸಿಂಹರ ಒಂದು ಜೀವನ ಉಳಿಸ್ತು ಹಾಗೆ ಅಂತ. ಯಾವುದನ್ನು ನಂಬೋದಕ್ಕೆ ಸಾಧ್ಯ ಇಲ್ವೋ ಆ ರೀತಿ ಒಂದು ನದಿಯ ಒಂದು ಶಾಖೆಯನ್ನು ಅದು ಒಂದೇ ಒಂದು ನೆಗೆತದಲ್ಲಿ ಹಾರಿಬಿಟ್ಟು ಆ ರಾಜನ ಮಹಾರಾಣ ಪ್ರತಾಪ್ ಸಿಂಹರ ಜೀವ ಉಳಿಸ್ತು ಹಾಗೆ ಅಂತ. ಅವೆಲ್ಲ ಸ್ಮಾರಕಗಳು ಕೂಡ ನಾವು ರಾಜಸ್ಥಾನದಲ್ಲಿ ನೋಡ್ಬೋದು. ಅವರೆಲ್ಲ ಆಳಿದ ಜಾಗಗಳು, ಯುದ್ಧ ಮಾಡಿದ ಜಾಗ, ಆ ಕುದುರೆ ಏನು ಚೇತಕ್ಕಿದೆ ಅದು ಬಲಿದಾನ ಮಾಡಿದ ಎಲ್ಲ ಜಾಗಗಳನ್ನು ನೋಡ್ಬೋದು. ಮಹಾರಾಣ ಪ್ರತಾಪ ಸಿಂಹ ಇದ್ದಿದ್ದು ಕೇವಲ 57 ವರ್ಷ. ಅವ್ರ ಮಗ ಅವನು ಕೂಡ ಕೇವಲ 60 ವರ್ಷನೇ ಇದ್ದಿದ್ದು. 16ನೇ ಶತಮಾನ, 37ನೇ ವಯಸ್ಸಲ್ಲಿ ಅಮರಸಿಂಹ ರಾಜ ಆದ. ಬಹಳ ಕಷ್ಟದ ಪರಿಸ್ಥಿತಿ. ಅನೇಕ ಜನ ಭಾರತದವರು ಮೊಘಲರ ಸಿಂಹಾಸನದ ಅಡಿನಲ್ಲಿದ್ದರು, ಅವರ ಪಾದಸೇವೆಯನ್ನು ಮಾಡ್ಕೊಳ್ತಾ ಇದ್ದರು. ಈ ಒಂದು ಸಂದರ್ಭದಲ್ಲಿ ಸ್ವಾಭಿಮಾನದ ಸಂಕೇತವಾಗಿದ್ದಂಥವರು ಮೇವಾಡದವರು ಮತ್ತು ಮುಖ್ಯವಾಗಿ ಮಹಾರಾಣ ವಂಶಜರು. 1000 ವರ್ಷ ನಂಬೋದಕ್ಕೆ ಆಗೋದಿಲ್ಲ. 1000 ವರ್ಷ ಇಡೀ ಭಾರತದ ಪರವಾಗಿ ಹೋರಾಡಿದ ಒಂದು ರಾಜವಂಶ ಅಂದರೆ ಈ ಮೇವಾಡದ ಮಹಾರಾಣ ವಂಶ. ಕುಂಭ ಆಗಲಿ ಇವರಾಗಲಿ ಬಹಳ ದೊಡ್ಡ ಒಂದು ಶ್ರಮ ಅವರದ್ದು. ಅವರು ಸೋಲನ್ನೇ ಒಪ್ಕೊಳ್ತಾ ಇರಲಿಲ್ಲ ಹಾಗೆ ಅಂತ. ಎಲ್ಲಾದರೂ ಕೂಡ ಸೋತರೂ ಕೂಡ ಅವರು ಶರಣಾಗತರಾಗ್ತಾ ಇರಲಿಲ್ಲ. ಇದೆಲ್ಲದನ್ನು ಕೂಡ ಗಮನಿಸಬೇಕು. ಅಂಥ ಸ್ವಾಭಿಮಾನದ ಇದು. ಇವತ್ತೇನಾದರೂ ಕೂಡ ಭಾರತ ಆಗಿದ್ದರೆ, ನಾವೆಲ್ಲರೂ ಕೂಡ ಭಾರತೀಯರಾಗಿ ಇನ್ನೂ ಉಳಿದಿದ್ದರೆ, ಶಿವಾಜಿ ಮಹಾರಾಜರದಾಗಲಿ ಅವರ ವಂಶಜರದಾಗಲಿ ಮಹಾರಾಣ ಪ್ರತಾಪ್ ಸಿಂಹ, ಮಹಾರಾಣ ಅಮರಸಿಂಹ ಅವ್ರದ್ದೆಲ್ಲ ಬಹಳ ದೊಡ್ಡ ಕೊಡುಗೆ. ಯಾವ ಮೊಘಲರ ಜೊತೆಯಲ್ಲೂ ಕೂಡ ಅಮರಸಿಂಹ ಅವನು ಯಾವುದೇ ಒಂದು ಶರಣಾಗತಿ ಮಾಡ್ಕೊಳ್ಳಿಲ್ಲ, ಒಂದು ಒಪ್ಪಂದ ಮಾಡ್ಕೊಳ್ಳಿಲ್ಲ. ಅವನು 1597ರಲ್ಲಿ ರಾಜ ಆದ. ಅದಾದಾಗ ಅಕ್ಬರನ ಮಗ ಜಹಾಂಗೀರ್ ಗೊತ್ತು ನಮಗೆ. ಅವನೇನು ಮಾಡಿದ, 1606ರಲ್ಲಿ 20,000 ಅಶ್ವಾರೋಹಿ ಸೈನಿಕರನ್ನು ಕಳಿಸ್ದ ಮೇವಾಡಕ್ಕೆ ನಾಶ ಮಾಡೋದಕ್ಕೋಸ್ಕರವಾಗಿ. ತಂದೆಯಂತೆ ಅಮರಸಿಂಗ್ ಕೂಡ ಅದ್ಭುತವಾದ ಯೋಧ, ಅದ್ಭುತವಾದ ಹೋರಾಟ. ಒಂದು ಯುದ್ಧ ಕಲೆಯಲ್ಲಿ ಎಷ್ಟು ನಿಷ್ಣಾತ ಅಂತ ಹೇಳಿದರೆ, ಆ ಜಹಾಂಗೀರ್ನ ಒಬ್ಬ ಇವನಿದ್ದ ಸುಲ್ತಾನ್ ಖಾನ್ ಅಂತ, ಅವನು ಸರ್ದಾರ. ಅವನು ಬಂದಾಗ ಈ ಅಮರಸಿಂಹ ಒಂದೇ ಒಂದು ಭಲ್ಲೆ ಅಥವಾ ಈಟಿ ಅಂತ ಹೇಳ್ತಾರಲ್ಲ, ಯಾವ ರೀತಿ ಎಸೆದ ಅಂತ ಹೇಳಿದ್ರೆ, ಒಂದೇ ಏಟಿಗೆ ಆ ಸುಲ್ತಾನ್ ಖಾನ್ ಆಗಲಿ ಅವನ ಕುದುರೆ ಆಗಲಿ ಎರಡೂ ಕೂಡ ನಿರ್ನಾಮ ಆದವು.
ಈ ರೀತಿ ಅಸಾಧಾರಣವಾದ ಒಂದಿದು. ಮತ್ತು 1608ರಲ್ಲಿ ಮತ್ತೆ ಮೊಘಲರ ಸೈನ್ಯ ಬಂತು. ಅದರಲ್ಲಿ ಮೊಹಮ್ಮದ್ ಖಾನ್ ಅಂತ. ಆ ಮೊಹಮ್ಮದ್ ಖಾನ್ ಕೂಡ ಸೋತು ಹೋದ. ಅಮರ್ ಸಿಂಗನ ಹೊಡೆತ ಆಗಿತ್ತು. ಆ ರೀತಿ ಶೌರ್ಯ ಆಗಿತ್ತು. ಆ ರಜಪೂತರ ಸೇನೆ, ಮೇವಾಡದ ಸೇನೆ ಆಗಿತ್ತು ಅಂತ. ಅದಕ್ಕೆ ಮತ್ತೆ ಅವರೆಲ್ಲ ಹೆದರಿ ಹೋಗಬೇಕಾಯಿತು ಅಂತ. ಆದರೆ ಸಾಮ್ರಾಜ್ಯಶಾಹಿಗಳಾಗಿದ್ದ, ನೀಚರಾಗಿದ್ದ ಮೊಘಲರು ಸುಮ್ಮನೆ ಇರಲ್ಲ. ಮತ್ತೇನು ಮಾಡಿದ್ರು, 1609ರಲ್ಲಿ ಬಂದರು. ಅಬ್ದುಲ್ಲಾ ಖಾನ್ ಅಂತ ಬಂದ. ಅವನು ಆಕ್ರಮಣ ಮಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ ಬಂದ. ಗಮನಿಸಬೇಕು ಬಂಧುಗಳೇ, ಎಷ್ಟು ವಿಚಿತ್ರ ಅಂದರೆ 2 ವರ್ಷ ಯುದ್ಧ ಮಾಡೋದು. ಯಾವ ರೀತಿ ಸೈನಿಕರು ಇರಬೇಕು, ಯಾವ ರೀತಿ ಜನ ಇರಬೇಕು, ಯಾವ ರೀತಿ ರಾಜ ಹೋರಾಟ ಮಾಡಬೇಕು, ಮಹಾರಾಣ ಹೋರಾಟ ಮಾಡಬೇಕು, ತುಂಬ ಕಷ್ಟ. ಆ ಒಂದು ಹೋರಾಟದ ಒಂದು ಶಕ್ತಿಯನ್ನು, ಒಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಉಳಿಸ್ಕೋಬೇಕು. ಈ ಮಹಾರಾಣ ವಂಶಜರು ಉಳಿಸ್ಕೊಂಡ್ರು. ಅದು ಕೂಡ ವಿಶೇಷನೇ. ಆಗ ರಾಜಧಾನಿ ಆಗಿದ್ದಿದ್ದು ಉದಯಪುರ. ಅಲ್ಲಿಂದ ದೂರ ಇದ್ದು ಆ ಹೋರಾಟವನ್ನು ಅಮರ್ ಸಿಂಗ್ ಮುಂದುವರಿಸಿದ. 1611ರಿಂದ 2 ವರ್ಷದ ನಂತರ ರಣಕ್ಪುರ ಯುದ್ಧ ಅಂತ. ಅಲ್ಲಿ 2 ವರ್ಷ ಯುದ್ಧ ಆದರೂ ಕೂಡ ಮೊಘಲರಿಗೆ ಸೋಲಾಯಿತು. ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳು ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಭಾರತದ ರಾಜರು ಗೆದ್ದಿರೋ ಅಂಥದ್ದಾಗಲಿ, ಆಕ್ರಮಣಕಾರಿಗಳಿಗೆ ಸರಿಯಾದ ಒಂದು ಪಾಠ ಕಲಿಸಿದ್ದಾಗಲಿ ಸಿಕ್ಕೋದೇ ಇಲ್ಲ ದಾಖಲೆಗಳು. 1611ರಲ್ಲಿ ರಣಕ್ಪುರ ಯುದ್ಧದಲ್ಲಿ ಅಮರ್ ಸಿಂಗನ ಹೊಡೆತಕ್ಕೆ ಮೊಘಲರ ಸೇನೆ ನಾಶ ಆಯಿತು, ಸೋತರು. ಈ ಥರದ ಅನೇಕ ಸಂಗತಿಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ರೀತಿ ಮೊಘಲರಿಗೂ ತೊಂದರೆ ಆಯಿತು, ಕಷ್ಟ ಆಯಿತು. ಯುದ್ಧಗಳನ್ನು ವರ್ಷಗಟ್ಟಲೆ ಮಾಡುವಂಥದ್ದು ಸುಲಭದ್ದಲ್ಲ. ಅದೇ ರೀತಿ ಅನೇಕ ಪೀಳಿಗೆಗಳ ಕಾಲ ಯುದ್ಧ ಮಾಡುವಂಥದ್ದು ರಜಪೂತರಿಗಾಗಲಿ, ಮೇವಾಡದವ್ರಿಗಾಗಲಿ, ಮಹಾರಾಣಗಾಗಲಿ, ಅವನ ಒಂದು ಪ್ರಜೆಗಳಿಗಾಗಲಿ ಕಷ್ಟನೇ. 48 ವರ್ಷಗಳ ಒಂದು ಯುದ್ಧ ನಡೀತು. ಹಾಗೆ ಅಂದರೆ ಲೆಕ್ಕ ಹಾಕಿ, ಮಹಾರಾಣ ಪ್ರತಾಪ ಸಿಂಹನ ಕಾಲದಿಂದ, ಅವನ ಹಿಂದಿನ ಕಾಲದಿಂದ ಅಮರಸಿಂಗನ ಕಾಲದಲ್ಲೂ ಕೂಡ ಯುದ್ಧ ನಡೀತಾ ಇತ್ತು. ಇದು ಬಹಳ ಭಯಾನಕವಾದ ಒಂದು ಅವಧಿ. ಅದು ಸಂಪನ್ಮೂಲದ ಕೊರತೆ ಆಗುತ್ತೆ. ಕೃಷಿಯಾಗಲಿ, ಆರ್ಥಿಕ ವ್ಯವಸ್ಥೆ ಆಗಲಿ, ಅದರ ಒಂದು ಬೆಂಬಲ ಇಲ್ಲದೆ ಇದ್ದರೆ ಯಾರೂ ಕೂಡ ಯುದ್ಧ ಮಾಡೋಕ್ಕಾಗಲ್ಲ. ಆ ಕಾಲ ಆಗಲಿ, ಈ ಕಾಲ ಆಗಲಿ. 1615ರಲ್ಲಿ ಏನಾಯಿತು, ಒಂದು ಒಪ್ಪಂದ ಆಯಿತು. ಇದು ಸರಿಯಾಗಿ ನಾವು ಗಮನಿಸಬೇಕಾದ್ದು, ಇದು ಶರಣಾಗತಿಯ ಒಪ್ಪಂದ ಅಲ್ಲ. ಮೊಘಲರ ನಡುವೆ ಮತ್ತು ಮಹಾರಾಣ ನಡುವೆ ಅಮರಸಿಂಹ ಏನಿದ್ದ, ಇವನ ಮತ್ತು ಮೊಘಲ್ ನಡುವೆ ಏನು ಒಪ್ಪಂದ ಆಯಿತು, ಅದು ಶಾಂತಿಯ ಒಪ್ಪಂದ ಆಯಿತೇ ಹೊರತು ಶರಣಾಗತಿಯ ಒಪ್ಪಂದ ಆಗಿರಲಿಲ್ಲ. ಇದನ್ನು ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಹಾಗೆ ಅಂತ ಮೊಘಲರು ಏನು ಮಾಡೋರು, ಯಾರೇ ಆಗಲಿ ಯುದ್ಧದಲ್ಲಿ ಸೋತರೆ ಅವರು ಅವಮಾನಕರವಾದ ಒಂದು ಸ್ಥಿತಿ ಇತ್ತು. ಆಸ್ಥಾನದಲ್ಲಿ ಅವರಿಗೆ, ಅಂದರೆ ಮೊಘಲರ ಆಸ್ಥಾನದಲ್ಲಿ ಅವರಿಗೆ ಯಾವ ಗೌರವನೂ ಸಿಗ್ತಾ ಇರಲಿಲ್ಲ. ಈ ಥರದ ಅನೇಕ ತೊಂದರೆಗಳಿತ್ತು. ಶಿವಾಜಿ ಮಹಾರಾಜರ ಕಥೆಯಲ್ಲಿ ಕೂಡ ನಾವು ನೋಡ್ತೀವಿ, ಯಾವ ರೀತಿ ಅವರು ಒಂದು ಗುರಿ ಇಟ್ಕೊಂಡು ಹೋದರೋ ಅದಕ್ಕೆ ಎಷ್ಟು ಅವಮಾನಗಳನ್ನು ಅವರು ಸಹಿಸ್ಕೋಬೇಕಾಯಿತು ಹಾಗೆ ಅಂತ. ಆದರೆ ಅಮರಸಿಂಹ ಏನು ಮಾಡ್ದ, ಈ ಒಂದು ಒಪ್ಪಂದದಲ್ಲಿ ಅದ್ಯಾವುದೂ ಇರಲಿಲ್ಲ. ಅವನು ಮೊಘಲರ ಆಸ್ಥಾನಕ್ಕೆ ಹೋಗೋ ಒಂದು ಅವಶ್ಯಕತೆಯೇ ಬರಲ್ಲ, ಆ ಥರದ ಒಪ್ಪಂದ ಆಗಿತ್ತು. ಮತ್ತು ಅವನು ಹೇಳ್ದ, ಅನೇಕ ರಜಪೂತರು ಹೆಣ್ಣುಗಳನ್ನು ಕೊಟ್ಟಿದ್ದರು ಮೊಘಲರಿಗೆ ಮದುವೆ ಆಗೋದಕ್ಕೋಸ್ಕರವಾಗಿ. ನಾನು ನಮ್ಮ ರಜಪೂತರಿಂದ ಯಾವುದೇ ಹೆಣ್ಣನ್ನು ಕೂಡ ಮೊಘಲರಿಗೆ ಕೊಡೋದಿಲ್ಲ ಅಂತ ಕೂಡ ಆ ಒಪ್ಪಂದದಲ್ಲಿ ಮಾಡಿದ್ದ ಅವನು. ಮತ್ತು ಚಿತ್ತೂರುಗಢ ಏನಿದೆ ಅದನ್ನು ವಾಪಸ್ ಕೊಡಬೇಕು ಹಾಗೆ ಅಂತ. ಮೊಘಲರು ಈ ಒಪ್ಪಂದದ ಪ್ರಕಾರ ಅದನ್ನು ಹಿಂತಿರುಗಿಸ್ಬೇಕಾಯಿತು. ಅದರ ನಂತರ ಚಿತ್ತೂರುಗಢದ ಮೇಲೆ ಮಹಾರಾಣ ನಿಯಂತ್ರಣ ಇದ್ದರೂ ಕೂಡ ಅದಾಗಲೇ ಅವರು ರಾಜಧಾನಿಯನ್ನು ಬೇರೆ ಕಟ್ಟಿದ್ದರು. ಚಿತ್ತೂರುಗಢ ಅದೇ ಸ್ಥಿತಿನಲ್ಲೇ ಇತ್ತು, ಈಗಲೂ ಕೂಡ ಅದೇ ಸ್ಥಿತಿನಲ್ಲೇ ಇದೆ. ಈ ಒಂದು ಒಪ್ಪಂದ ಏನಾಯಿತು ಅಂತ ಹೇಳಿದ್ರೆ, ಒಂದು ರೀತಿ ಶಾಂತಿಗೆ, ಅಂದರೆ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅಮರಸಿಂಹಂದು ಹೋರಾಟ ಆಗಲಿ, ಅವನ ಒಂದು ಕೊಡುಗೆ ಆಗಲಿ, ಅನೇಕ ದಶಕಗಳ ಕಾಲ ಹೋರಾಟ ಮಾಡಿದ್ದಾಗಲಿ ಅದ್ಭುತ. ಅದು ಪ್ರತಾಪ ಸಿಂಹನ ವಿಷಯ ಅವರು ಕೇಳಿದರೂ ಕೂಡ ಅಮರಸಿಂಹನ ವಿಷಯ, ಅಮರಸಿಂಗ್ ವಿಷಯ ನಾವು ಕೇಳಿರೋವಂಥದ್ದೇ ಕಡಿಮೆ. ನಾವು ಈ ರೀತಿ ಏನೊಂದು ತ್ಯಾಗ ಮಾಡಿದ್ರು, ಬಲಿದಾನ ಮಾಡಿದ್ರು, ಸಾಹಸ ಮಾಡಿದ್ರು, ಯುದ್ಧ ಮಾಡಿದ್ರು, ದೇಶವನ್ನು ಉಳಿಸಿದ್ರು, ಅವ್ರ ಬಗ್ಗೆ ಕೇಳಬೇಕು,
ಅವರನ್ನು ನಾವು ಸ್ಮರಿಸಬೇಕು. ಅದು ನಾವು ಮಾಡತಕ್ಕಂಥ ಕನಿಷ್ಠವಾದ ಕೆಲಸ ಆಗುತ್ತೆ. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.